ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನನ್ನ ತಂಗಿ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಯಾಕಂದ್ರೆ ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ ಆಲ್ರೆಡಿ ರಜಾ ಕೊಟ್ಟಿರೋದ್ರಿಂದ ಹಾಲಿಡೇಸ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಹಾಗೇನೆ ಅವ್ರು ಆ ಕಡೆಯಿಂದಾನೇ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು, ಈ ಸರಿ ತಲಕಾಡಿಗೆ ಹೋಗ್ಬೇಕು ಅಂತ. ನಮಗೂ ಕೂಡ ಅವತ್ತು ನಮ್ಮ ಮನೆಯವ್ರಿಗೆ ಡ್ಯೂಟಿ ಇತ್ತು. ಮುಗಿಸ್ಕೊಂಡ್ ಬಂದ್ಮೇಲೆ ಇಲ್ಲ ನಾವು ಬರ್ತೀವಿ, ಹೋಗೋಣ ಎಲ್ರು ಅಂತ ಎಲ್ರು ಕೂಡ ನಾವು ತಲಕಾಡಿಗೆ ಬಂದ್ವಿ. ತುಂಬಾನೇ ಚೆನ್ನಾಗಿದೆ. ಮತ್ತೆ ಆಟ ಆಡಕ್ಕೆಲ್ಲ ಮಕ್ಳಿಗೆಲ್ಲ ಸಖತ್ತಾಗಿತ್ತು. ಈ ತರ ನೀರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಈ ವಿಡಿಯೋದ್ ಲೆಂತಿ ವಿಡಿಯೋನ ನಾವು ಹೇಗ್ ಬಂದ್ವಿ ಅದು ಫುಲ್ಲು ಲೆಂತಿ ಡಿಸ್ಕ್ರೈಬ್ ಆಗಿ ನನ್ನ ತಂಗಿ ಹಾಕಿದಾಳೆ. ನನ್ನ ತಂಗಿ ಚಾನಲ್ ನಿವೇದಿತಾ ವ್ಲಾಗ್ಸ್ ಅಂತ, ಅದಕ್ಕೂ ಕೂಡ ಹೋಗಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಬ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಬ್ರಿಗೂ ಸಪೋರ್ಟ್ ಮಾಡಿ, ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ನಮ್ಮ ಪಾಪುಗೆ ನೀರಲ್ಲೆಲ್ಲ ಆಟ ಆಡೋದು ಅಂದ್ರೆ ತುಂಬಾನೇ ಇಷ್ಟ. ನಾವು ಮನೆಯಿಂದ ಹೊರಟಾಗ್ಲೇನೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ನಾವು ಮನೆಯಲ್ಲಿ ಊಟ ಎಲ್ಲ ಮಾಡ್ಕೊಂಡ್ ಬಂದಿರ್ಲಿಲ್ಲ. ಇಲ್ಲೇನೆ ಇವಾಗ ಸ್ಟಾಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಫಸ್ಟ್ ನಾವ್ ಒಂದ್ಸರಿ ಬಂದಿದ್ವಿ ನಮ್ ಫ್ರೆಂಡ್ಸ್ ಬಂದಾಗ, ಅವಾಗಿನ್ನ ಏನು ಸ್ಟಾಲ್ಸ್ ಎಲ್ಲ ಹಾಕಿರ್ಲಿಲ್ಲ. ಸ್ವಲ್ಪ ಸ್ವಲ್ಪ ಸ್ನಾಕ್ಸ್ ಎಲ್ಲ ಸಿಕ್ತಿತ್ತು. ಇವಾಗ ಊಟ ಎಲ್ಲ ಸಿಗುತ್ತೆ. ನಾರ್ಮಲ್ ನಾಟಿ ಊಟ ಅಂದ್ರೆ ಮನೇಲೆ ಉಪ್ಸಾರು, ಮುದ್ದೆ ಊಟ ಎಲ್ಲ ಸಿಗುತ್ತೆ. ಚಪಾತಿ ಊಟ ಎಲ್ಲ ಸಿಗುತ್ತೆ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡ್ಬೋದು. ನಾನು ಸ್ವಲ್ಪ ಲಗೇಜ್ ಎಲ್ಲ ಇತ್ತಲ್ಲ, ಅದನ್ನ ನೋಡ್ಕೊಂತೀನಿ ಅಂತ ತುಂಬಾ ಬಿಸಿಲಿದ್ರಿಂದ ಕಾರಲ್ಲಿ ಛತ್ರಿ ಕೂಡ ಇತ್ತು, ಅದು ಯೂಸ್ ಆಯ್ತು ನನ್ಗೆ. ಛತ್ರಿ ಇಟ್ಕೊಂಡು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಮಕ್ಳುನ ಆಟ ಆಡ್ಸಕ್ಕೆ ಅಂದ್ಬಿಟ್ಟು ನನ್ನ ತಂಗಿ, ನಮ್ಮ ಮನೆಯವರು ಎಲ್ಲ ಕರ್ಕೊಂಡು ಹೋದ್ರು. ಪಾಪು ಅಂತೂ 1.5 hour ನೀರಲ್ಲಿ ಆಟ ಆಡಿದ್ರು ವಾಪಸ್ ಬರಕ್ಕೆ ರೆಡಿ ಇರ್ಲಿಲ್ಲ. ಇನ್ನ ಆಟಾಡ್ಬೇಕು ಅಂತಾನೆ ಇದ್ದ. ಅಷ್ಟರಲ್ಲಿ ಆಟ ಆಡ್ಸ್ಕೊಂಡು ನಮ್ಮ ಮನೆಯವ್ರು ಕೂಡ ಅರ್ಧಕ್ಕೆ ಬಂದ್ರು. ಇಲ್ಲ ಇನ್ನೂ ಆಟ ಆಡ್ತಿದ್ದಾರೆ, ವಾಪಸ್ಸೇ ಬರಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಎಲ್ರು ಬಂದ್ರು, ಪಾಪು ಬಂದಿರ್ಲಿಲ್ಲ. ಆಮೇಲೆ ಪಕ್ಕದಲ್ಲೇ ಒಂದ್ ಅಣ್ಣ ಇದ್ರು, ಅವ್ರಿಗೆ ಹೇಳ್ದೆ ಕರ್ಕೊಂಡ್ ಬನ್ನಿ ಅಣ್ಣ, ಆ ಪಾಪು ಕರ್ಕೊಂಡ್ ಬನ್ನಿ, ಇನ್ನ ಬರ್ತಾ ಇಲ್ಲ ಅವನು ಅಂದ್ರೆ. ಇನ್ನ ಆಟ ಆಡ್ಲಿ ಬಿಡಿ, ಪರವಾಗಿಲ್ಲ, ಇನ್ನ ಕತ್ಲೆ ಆಗಿಲ್ಲ ಅಲ್ಲ ಅಂತ ಹೇಳ್ತಾ ಇದ್ರು. ಮಕ್ಳನ್ನ ಆಟ ಆಡ್ಸಕ್ಕಂತೂ ಈ ಸಮ್ಮರ್ ಸೀಸನಿಗಂತೂ ತುಂಬಾ ಒಳ್ಳೆ ಪ್ಲೇಸು. ತಲಕಾಡಲ್ಲಿ ಹೋಗಿ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಅಡ್ಗೆ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ರಂತೂ ಇನ್ನೂ ಚೆನ್ನಾಗಿ ಅಲ್ಲೇನೆ ಊಟ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಬರ್ಬೋದು. ಅದ್ರ ಜೊತೆಗೆ ನಿಮ್ಮ ಸೇಫ್ಟಿಗೆ ಅಂದ್ಬಿಟ್ಟು ನೀವು ಛತ್ರಿಗಳೆಲ್ಲ ತಗೊಂಡೋಗಿ. ಬಿಸಿಲಿರೋದ್ರಿಂದ ತುಂಬಾನೇ ಬಿಸಿಲು, ಕುತ್ಕೊಳಕ್ ಆಗಲ್ಲ. ಆಟ ಆಡೋರು ಹೆಂಗೋ ಆಟ ಆಡ್ತಾರೆ, ನೀರಲ್ಲಿರೋವರೆಗೂ ನಮಗ್ ಬಿಸಿಲು ಕಾಣಿಸಲ್ಲ. ಆಮೇಲಂತೂ ತುಂಬಾ ಬಿಸಿಲಾಗತ್ತೆ. ನೋಡ್ತಾ ಇರ್ಬೋದು ಇವಾಗ ಸನ್ಸೆಟ್ ಆಗ್ತಾ ಇತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಅದನ್ನ ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡೆ. ಇದು ಸನ್ಸೆಟ್ ಪಾಯಿಂಟ್ ಹತ್ರ ಒಂದು ಲೇಕ್ ಇತ್ತು, ವರುಣ ಲೇಕ್. ತುಂಬಾನೇ ಫೋಟೋಶೂಟ್ಸ್ ನಡೀತಿತ್ತು ಅಲ್ಲಂತೂ. ನಾವು ಬರೋದು ಆ ಕಡೆಯಿಂದ ಈವ್ನಿಂಗ್ ಕೂಡ ಆಗಿರೋದ್ರಿಂದ ಫೋಟೋಶೂಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಮ್ಗೆ ಈ ಕಡೆ ಇಳ್ವಾಲ ಸೈಡ್ ಎಲ್ಲ ಹತ್ರ ಆಗುತ್ತೆ, ಮತ್ತೆ ಪ್ಲೇಸಸ್ ಕೂಡ ಗೊತ್ತಿರುತ್ತೆ. ಈ ಕಡೆ ಸೈಡ್ ಟಿ ನರಸೀಪುರ ಸೈಡ್ ಎಲ್ಲ ನಮ್ಗೆ ಅಷ್ಟು ಪ್ಲೇಸಸ್ ಎಲ್ಲ ನಾವು ನೋಡಿಲ್ಲ, ರೋಡ್ ಎಲ್ಲ ಅಷ್ಟು ಗೊತ್ತೂ ಇಲ್ಲ ನಮಗೆ. ಆದ್ರೆ ಅದು ನೋಡಂತೂ ಸಖತ್ ಖುಷಿ ಆಯ್ತು. ಅಷ್ಟೊಂದು ತುಂಬಾನೇ ಫೋಟೋಶೂಟ್ಸ್ ನಡೀತಾ ಇತ್ತು. ಅದಾದ್ಮೇಲೆ ಮಾರ್ಕೆಟಿಗೆ ಹೊರಟ್ವಿ. ಮಾರನೇ ಬೆಳಿಗ್ಗೆ ವ್ಲಾಗ್ ಇದು, ವಿಡಿಯೋ ಆಗಿರುತ್ತೆ. ಯಾಕಂದ್ರೆ ನನ್ನ ತಂಗಿ ಕರ್ಕೊಂಡು ಹೋಗಿರೋದಳೆ ದೊಡ್ಡ ಮಗಳನ್ನ. ಇವ್ರಿಬ್ರೇ ಇರೋದ್ರಿಂದ ಚಿಕ್ಕವಳಿಗೆ ಶೂಸ್ ಎಲ್ಲ ಬೇಕಿತ್ತು, ತುಂಬಾ ದಿನ ಆಗಿತ್ತು. ಮತ್ತೆ ಸ್ವಲ್ಪ ಟ್ರಿಪ್ ಕೂಡ ಹೋಗ್ತಿರೋದ್ರಿಂದ ಅವಳಿಗೆ ಈಗ ವಾಕಿಂಗ್ ಎಲ್ಲ ಕಷ್ಟ ಆಗ್ಬಾರ್ದು, ಸ್ಲಿಪ್ಪರ್ ಅಲ್ಲೇ ನಡಿಯಕ್ಕಾಗಲ್ಲ ಅಂದ್ಬಿಟ್ಟು ಅವಳ ಹತ್ರ ಎಷ್ಟು ಶೂಸ್ ಇತ್ತು ಅಂದ್ರೆ ಎಲ್ಲ ಒಂದೇ ಸರಿ ಹಾಳಾಗ್ಬಿಟ್ಟೈತೆ. ಅದಕ್ಕೆ ನಂಗೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಇವತ್ತು ಹೋಗೋಣ ಅಂತ ನಮ್ಮ ಮನೆಯವ್ರು ಕೂಡ ಟೈಮ್ ಮಾಡ್ಕೊಂಡು ಬಂದ್ರು. ಫಸ್ಟ್ ನಾವು ವಿಜಯನಗರಿಗೆ ಹೊರಟ್ವಿ. ಯಾಕಂದ್ರೆ ವಿಜಯನಗರಲ್ಲಿ ನಾನು ಪಾಪ್ಯುಲರ್ ಫ್ಯಾಷನ್ ಅಂತ ಸ್ಟಿಚಿಂಗ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅವ್ರಂತೂ 1 month ಆಗಿದೆ ಅಂಗಡಿ ಚೇಂಜ್ ಮಾಡ್ತಿದೀನಿ ಅಂತ ಸ್ಟಿಚ್ ಮಾಡಕ್ ಕೊಟ್ಟಿರೋದೆಲ್ಲ ವಾಪಸ್ ಕೊಟ್ಟೇ ಇರ್ಲಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟ್ ವಿಚಾರಿಸ್ಕೊಂಡು ಹೋಗೋಣ, ಇಲ್ಲ ಹೋಗಿಲ್ಲ ಅಂದ್ರೆ ಇನ್ನ ಸ್ಟಿಚ್ ಮಾಡೋದೇ ಇಲ್ಲ ಅಂತ ನಾನು ಫಸ್ಟ್ ವಿಜಯನಗರಿಗೆ ಹೋದ್ವಿ. ಹೋಗ್ತಾನೆ ಅವಾಗ್ಲೂ ಕೂಡ ಈವ್ನಿಂಗ್ ಆಗಿರುತ್ತೆ. ಯಾಕಂದ್ರೆ ನಾವ್ ಯಾವಾಗ್ಲೂ ಸಂಜೆ ಟೈಮೇ ಹೊರಗಡೆ ಹೋಗೋದು. ಮಧ್ಯಾಹ್ನ ಟೈಮ್ ಎಲ್ಲ ಎಷ್ಟೊಂದು ಬಿಸಿಲಿರುತ್ತೆ ಅಂತಂದ್ರೆ ಹೊರಗಡೆ ಕಾಲಿಡಕ್ಕೂ ಕೂಡ ಆಗಲ್ಲ, ಅಷ್ಟೊಂದು ಬಿಸಿಲಿರುತ್ತೆ ಫ್ರೆಂಡ್ಸ್, ಹೇಳ್ಬೇಕು ಅಂತ ಅಂದ್ರೆ. ಅಲ್ಲಿ ಸ್ಟಿಚ್ ಕೂಡ ಆಗಿರ್ಲಿಲ್ಲ, ನಾನು ಕೊಟ್ಟ ಆಗ್ಲೇನೆ 2 months ಆಗಕ್ಕಾಯ್ತು. ಮಕ್ಕಳದು ಕೂಡ ಒಂದ್ ಸ್ವಲ್ಪ ಸ್ಟಿಚಿಂಗ್ ಕೊಟ್ಟಿದೆ, ನಂದು ಕೂಡ ಕೊಟ್ಟಿದೆ, ಯಾವ್ದು ಕೂಡ ಆಗಿರ್ಲಿಲ್ಲ. ಅದಾದ್ಮೇಲೆ ನಾವು ಮತ್ತೆ ಈ ಕಡೆ ಮಾರ್ಕೆಟ್ ಕಡೆನೆ ಬಂದ್ವಿ. ಶೂಸ್ ಎಲ್ಲ ತಗೊಳ್ಳೋಣ ಅಂತ. ಈ ಶಾಪಿಂಗ್ ನಮ್ಮ ಮನೆಯವ್ರ ಪರಿಚಯ ಇದಾರೆ ಅಂತ ಕರ್ಕೊಂಡ್ ಬಂದಿರ್ತಾರೆ. ಕಲೆಕ್ಷನ್ಸ್ ಏನೋ ಚೆನ್ನಾಗಿರುತ್ತೆ, ಆದ್ರೆ ಸೈಜಸ್ ಯಾವಾಗ್ಲೂ ಅವೈಲೇಬಲ್ ಇರಲ್ಲ. ಇವಾಗ ತಾನೇ ರಂಜಾನ್ ಹಬ್ಬ ಮುಗ್ದಿದೆ ಅಲ್ವಾ ಮೇಡಮ್, ಅದಕ್ಕೇನೆ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ನಾವು ಸ್ವಲ್ಪ ಇಷ್ಟ ಆಯ್ತು, 1-2 ಕಲೆಕ್ಷನ್ಸ್ ಅಂತೂ ಇಷ್ಟ ಆಯ್ತು. ನೋಡಿದ್ವಿ, ಸೈಜ್ ಕೂಡ ಪಾಪುಗ್ ಸೈಜ್ ಆಗಿತ್ತು, ಆದ್ರೆ ಪಾಪು ಕಲೆಕ್ಷನ್ ಇಷ್ಟ ಆಗ್ಲಿಲ್ಲ. ದೊಡ್ಡವಳಿಗೆ ಚೆನ್ನಾಗಿಲ್ಲ, ಸೈಜ್ ಸಿಕ್ಕಿರ್ಲಿಲ್ಲ ಅವಳಿಗೆ ಶೂಸ್ ಚೆನ್ನಾಗಿದ್ರೆ. ಅದಕ್ಕೋಸ್ಕರ ನಾವು ಇಲ್ಲಿ ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಶಾಪಿಗೆ ಹೋದ್ವಿ. ಅದು
ಅರಸು ರೋಡಲ್ಲಿ ಕಲೆಕ್ಷನ್ಸ್ ಬಾಟಾಕ್ ಹೋದ್ವಿ, ಚೆನ್ನಾಗಿತ್ತು, ಕಲೆಕ್ಷನ್ಸ್ ಚೆನ್ನಾಗಿತ್ತು. ಅವಳಿಗೂ ಕೂಡ ಇಷ್ಟ ಆಯ್ತು. ಅವಳು ಫಸ್ಟ್ ಇಂದಾನೆ ಕೇಳ್ತಾ ಇದ್ಲು ಪಿಂಕ್ ಬೇಕು ಅಂತ, ಹಾಗೇನೆ ಅವಳಿಗೆ ಪಿಂಕೇ ಸಿಕ್ತು. ಪಾಪುಗೆ ಇಲ್ಲಿ ಇಷ್ಟ ಆಗಿತ್ತು ಅವ್ರಪ್ಪಗೆ. ಅದಾದ್ಮೇಲೆ ಅಲ್ಲೂ ಕೂಡ ಚೆನ್ನಾಗಿತ್ತು. ಇಲ್ಲಿ ಬಾಟಾ ಶೋರೂಮ್ ಬಂದ್ಮೇಲಂತೂ ನೋಡಿದ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಅವ್ರ ಸೈಜಸ್ ಕೂಡ ಇದ್ದಿದ್ರಿಂದ ನನ್ಗೆ ಬೇಗನೆ ಸೆಲೆಕ್ಷನ್ ಸಿಕ್ತು. ಹಾಕೊಂಡು ನೋಡಿದ್ಲು, ಸ್ವಲ್ಪ ಕಂಫರ್ಟಬಲ್ ಇದ್ದಿದ್ರಿಂದ ಇಲ್ಲೇ ತಗೊಂಡ್ಬಿಡೋಣ ಅಂದ್ಬಿಟ್ಟು. ಮತ್ತೆ ಇನ್ನೊಂದ್ ಅಂಗಡಿ ಹೋಗಕ್ಕಂತೂ ನಮ್ಮ ಮನೆಯವ್ರಿಗಂತೂ ಕರ್ಕೊಂಡು ಹೋಗಕ್ಕಂತೂ ಇಷ್ಟನೇ ಆಗಲ್ಲ. ಒಂದ್ ಅಂಗಡಿ 2 ಅಂಗಡಿ ನೋಡ್ತೀಯಾ, ಅದ್ರಲ್ಲಿ ತಗೊಂಡ್ಬಿಡ್ಬೇಕು ಅಂತಾನೆ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ನನಗ್ ಕೂಡ ಬೇಕಿತ್ತು, ನನ್ ಕೂಡ ಒಂದ್ ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು. ನಡೀತಾ ಇದ್ರೆ ಸೌಂಡ್ ಬರ್ತಾ ಇತ್ತು, ಅದಕ್ಕೋಸ್ಕರ ನಾನ್ ಕೂಡ ತಗೊಂಡೆ. ಒಂದ್ ಲಾಂಗ್ ಟ್ರಿಪ್ ಪ್ಲಾನ್ ಮಾಡಿದೀವಿ. ತುಂಬಾ ದಿನ ಆದ್ಮೇಲೆ, ತುಂಬಾ ವರ್ಷಗಳಾದ್ಮೇಲೆ ನಮ್ಮ ಫ್ರೆಂಡ್ಸ್ ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದೀವಿ. ನಾವು ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ತಿದೀವಿ. ಅದಕ್ಕೂ ಕೂಡ ಒಂದೊಂದೇ ಶಾಪಿಂಗ್ ಕೂಡ ಮಾಡ್ತಾ ಇದೀನಿ. ಆದ್ರೆ ನನಗೆ ಹಾಕಕ್ಕೆ ವಿಡಿಯೋ ಹಾಕಕ್ಕೆಲ್ಲ ಸ್ವಲ್ಪ ಟೈಮ್ ಸಾಕಾಗ್ತಿಲ್ಲ. ಯಾಕಂದ್ರೆ ಇವಾಗ ರಜಾ ಆಗಿರೋದ್ರಿಂದ ಮಕ್ಕಳು ಕೂಡ ಮನೇಲಿ ಇರ್ತಾರೆ. ನನಗೂ ಕೂಡ ಒಂದ್ 2-3 ಫಂಕ್ಷನ್ಸ್ ಇದೆ, ಅದಕ್ಕೂ ಕೂಡ ಶಾಪಿಂಗ್ ಮಾಡ್ಬೇಕು. ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ನನ್ಗೆ ಫುಲ್ ಬ್ಯುಸಿ ಆಗ್ಬಿಟ್ಟಿದೀನಿ. ಒಂದ್ 3-4 ಸ್ಯಾರಿಗಳಿದೆ, ಕುಚ್ಚು ಹಾಕ್ಬೇಕು ಅಂತ ಅನ್ಕೊಂತೀನಿ, ಅದನ್ನು ಕೂಡ ಹಾಕಕ್ಕಾಗಿಲ್ಲ, ಅದು ಕೂಡ ಹಂಗೆ ಇಟ್ಕೊಂಡಿದೀನಿ. ಸ್ಟಿಚಿಂಗ್ ಅವರೇ ಕೇಳ್ತಾ ಇದ್ರು, ಕೊಡಿ ಇಲ್ಲೇ ಹಾಕೊಡ್ತೀವಿ ಅಂತ. ನಾನೇ ಹಾಕೊಂತೀನಿ ಅಂತ ತಗೊಂಬಂದ್ ಮನೇಲಿ ಇಟ್ಟಿರೋದಷ್ಟೇ. ನಾನು ಥ್ರೆಡ್ ಕೂಡ ತರಕ್ ಹೋಗಕ್ಕಾಗಿಲ್ಲ, ಅಷ್ಟು ಬ್ಯುಸಿ ಆಗ್ಬಿಟ್ಟಿದೀನಿ. ಇಲ್ಲಿ ಶಾಪಿಂಗ್ ಆಯ್ತು. ನಾವಿವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಅರಸು ರೋಡಲ್ಲಂತೂ ಒಂದ್ 3 months 4 months ಎಲ್ಲ ಬಿಟ್ಕೊಂಡು ನೋಡಿದ್ರೆ ಹೊಸ ಶಾಪ್ ಗಳೆಲ್ಲ ಬಂದ್ಬಿಡುತ್ತೆ. ಅದ್ ಯಾವಾಗ ಖಾಲಿ ಆಗುತ್ತೆ, ಯಾವಾಗ ಮತ್ತೆ ಇದ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಅದಾದ್ಮೇಲೆ ನಾನು ಒಂದ್ 3 ದಿನದ ವಿಡಿಯೋನ ಸ್ವಲ್ಪನೇ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇರೋದು ಇವತ್ತು. ನಮ್ಮ ಪಕ್ಕದ ಮನೆ ಪಾಪುದು ನಾಮಕರಣ ಇತ್ತು. ಅವರು ಹೋಗಿ 1 ವರ್ಷನೇ ಆಗಿತ್ತು ಅಂತಾನೆ ಹೇಳ್ಬೋದು. ಪಾಪುಗೆ ಇವಾಗ 1 ವರ್ಷ ಬಂದಿದ್ದಾರೆ. ನಾಮಕರಣ ಎಲ್ಲ ಪುಟ್ಟದಾಗಿ ಊರಲ್ಲೇ ಮುಗಿಸ್ಕೊಂಡಿದ್ರು. ಆದ್ರೂ ಕೂಡ ಇಲ್ಲಿ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ಬೇಕು, ಆಫೀಸ್ ಸ್ಟಾಫಿಗೆಲ್ಲ ಪಾರ್ಟಿ ಕೊಡ್ಬೇಕು ಅಂದ್ಬಿಟ್ಟು ತುಂಬಾನೇ ಗ್ರ್ಯಾಂಡ್ ಆಗಿ ಪಾರ್ಟಿನ ಸೆಲೆಬ್ರೇಟ್ ಮಾಡಿದ್ರು. ಚೋಟುನ ಅವ್ರ ಜೊತೆನೆ ಕರ್ಕೊಂಡು ಹೋಗಿದ್ರು ಅವರು ಬೆಳಿಗ್ಗೆನೆ. ನಾನು ಸ್ವಲ್ಪ ನಮ್ಮ ಮನೆಯವ್ರ ಡ್ಯೂಟಿಗೆ ಹೋಗಿರೋದ್ರಿಂದ ಮುಗಿಸ್ಕೊಂಡ್ ಬಂದ್ಮೇಲೆ ಬರ್ತೀನಿ ಅಂತ ಹೇಳಿದ್ದೆ. ನಮ್ಮ ಮನೆಯವ್ರು ಕೂಡ ಬಂದ್ರು ಬೇಗ. ನಾವು ಇವಾಗ ರೆಡಿಯಾಗಿ ಪಾರ್ಟಿ ಹೋಗ್ತಾ ಇದ್ವಿ. ನಮ್ ಕಡೆ ಎಲ್ಲ ನಾಮಕರಣ ಆದ್ರೆ ನಾನ್ ವೆಜಿಟೇರಿಯನ್ ಇರುತ್ತೆ. ಇಲ್ಲಿ ಎಲ್ಲ ನಾನ್ ವೆಜ್ ಅವರೆಲ್ಲ ಬಂದಿರ್ತಾರಲ್ವಾ, ಅದಕ್ಕೋಸ್ಕರ ವೆಜಿಟೇರಿಯನ್ ವೆಜ್ಜೇ ಇತ್ತು. ತುಂಬಾನೇ ಚೆನ್ನಾಗಿತ್ತು, ಊಟ ಕೂಡ ಚೆನ್ನಾಗಿತ್ತು, ಫಂಕ್ಷನ್ ಕೂಡ ಚೆನ್ನಾಗಿತ್ತು. ಆ ವಿಡಿಯೋಸ್ ಕೂಡ ನಾನು ನಿಮ್ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ.
ಚೋಟು ಅಂತೂ ಪಾಪು ಜೊತೆನೆ ಇದ್ಲು ಅಂತಾನೆ ಹೇಳ್ಬೋದು. ಪಾಪು ಎಲ್ಲೂ ತುಂಬಾ ಜನ ಹೊಸ ಜನ ಬಂದ್ರೆ ಒಂದ್ ಸ್ವಲ್ಪ ಅಳ್ತಾ ಇರ್ತಾಳಲ್ವಾ, ಅದಕ್ಕೋಸ್ಕರ ಅವಳು ಸಮಾಧಾನ ಮಾಡ್ಲಿಕ್ಕೆ ಅಂದ್ಬಿಟ್ಟು ಚೋಟುನ ಅವ್ರ ಜೊತೆನೆ ಕರ್ಕೊಂಡು ಹೋಗಿದ್ರು ನನ್ ಮಗಳನ್ನ. ಅವಳು ಕೂಡ ಸ್ಟೇಜ್ ಮೇಲೆ ಇಲ್ಲ ಬಿಡಿ ಚೆನ್ನಾಗ್ ನೋಡ್ಕೊಂಡ್ಲು, ಅವಳು ಇದ್ದಿದ್ರಿಂದಾನೇ ಇವಳು ಅಳ್ತಾನೆ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನೋಡಿ ನನ್ ಮಗಳು ಹೇಗ್ ರೆಡಿ ಆಗಿದ್ದಾಳೆ ಅಂತ. ಸಿಂಪಲ್ ಆಗಿ ನನ್ಗೆ ಇದೇ ಫ್ರಾಕ್ ಬೇಕು, ಪಾಪುನು ಫ್ರಾಕ್ ಹಾಕೊಂತಿದ್ದಾಳಲ್ವಾ, ನನ್ಗೂ ಇದೇ ಫ್ರಾಕ್ ಬೇಕು ಅಂತ ಅವಳು ಡ್ಯಾನ್ಸಿಗೆ ಅಂತ ತಂದಿದ್ ಫ್ರಾಕ್ನೇ ಅವಳು ವೇರ್ ಮಾಡಿದ್ಲು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾನು ಸಿಂಪಲ್ ಆಗಿ ರೆಡಿ ಮಾಡಿದ್ದೆ. ನಾವು ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು. ಪಾಯಸ ಇತ್ತು, ಪಲ್ಯ, ಕೋಸಂಬರಿ, ಹೋಳ್ಗೆ, ಪಲಾವ್ ತುಂಬಾ ಇತ್ತು. ಎಲ್ಲ ನಾವು ಊಟ ಎಲ್ಲ ಮಾಡ್ಕೊಂಡು ನಾವು ಸ್ವಲ್ಪ ಟೈಮು ಅಲ್ಲೇ ಕುತ್ಕೊಂಡು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಸ್ಕ್ರೀನ್ ಪ್ಲೇ ಆಗ್ತಿತ್ತು. ಎಲ್ಲಾರ ಜೊತೆನೂ ಫೋಟೋ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲರ್ಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್ ಬಾಯ್.